ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ವರ್ಲ್ಡ್ ಕಪ್ ಅನ್ಫೇರ್ ಆಗಿ ನಡೀತಾ ಇದೆ. ಅನ್ಫೇರ್ ವರ್ಲ್ಡ್ ಕಪ್ ಅಂತ ಮೈಕಲ್ ವ್ಯಾಗನ್ ಅವರು ರೊಚ್ಚಿಗೆದ್ದಿ ICC ನ ಬ್ಲೇಮ್ ಮಾಡ್ಕೊಂಡು ಜೋರಾಗಿ ಕೂತ್ಕೊಂಡಿದ್ದಾರೆ. ಇವಾಗ ಅವ್ರು ಹೇಳ್ತಾರೆ, ನಾನು ನಮ್ಮ ಲ್ಯಾಂಗ್ವೇಜಲ್ಲಿ ಹೇಳ್ತೀನಿ, ಏನ್ರಿ ಪ್ರೈಮ್ ಟೈಮು, ಏನು ಪ್ರೈಮ್ ಟೈಮು, ನಿಮ್ಮ ಪ್ರೈಮ್ ಟೈಮ್ ನಾನು ಡ್ಯಾಶ್ ಸಮಾನ ಅಂತ ಹೇಳಿದರೆ ಡೈಲಾಗ್ ಯಾರ್ದೋ ಅಂತ ಗೊತ್ತಾಯ್ತು ಅಂತ ಕಾಣಿಸುತ್ತೆ. ಸೊ ಇದೇ ಥರನೇ ಹೇಳಿರೋದು. ಪ್ರೈಮ್ ಟೈಮ್ ಅನ್ನೋ ಕಾನ್ಸೆಪ್ಟ್ನ ಏನಕ್ಕೆ ತಗೊಂಬಂದಿದ್ದಾರೆ ICC ಅವರು, ಇಂಡಿಯಾಗೆ ಏನಕ್ಕೆ ಇದನ್ನು ತಗೊಂಬಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಬರೀ ಇಂಡಿಯನ್ ಟೀಮಿಗೆ ಮಾತ್ರ ಪ್ರೈಮ್ ಟೈಮ್ ಇರೋದು, ಬೇರೆ ಟೀಮ್ಗಳಿಗೆ ಪ್ರೈಮ್ ಟೈಮೇ ಇಲ್ವಾ? ಪ್ರೈಮ್ ಅಂತ ಏನಕ್ಕೆ ಕನ್ಸಿಡರ್ ಮಾಡಿದ್ರೆ ಇಲ್ಲಿ? ಹೌದು, ಪ್ರೈಮ್ ಟೈಮ್ ಅನ್ನೋ ಕಾನ್ಸೆಪ್ಟ್ನ ತಗೊಂಬಂದಿರೋದು ಈ ಸಲ ICC. ಇಂಡಿಯಾದ ಎಲ್ಲ ಮ್ಯಾಚ್ನೂ ಕೂಡ ಡೇ ಮ್ಯಾಚ್ನ ಆಡಿಸಿದ್ದಾರೆ. ಅಂದರೆ ನಮಗೆ ಅದು ನೈಟ್ ಮ್ಯಾಚು, ಅವರಿಗೆ ಅಲ್ಲಿ ಡೇ ಮ್ಯಾಚು. ಇಂಡಿಯಾ ಒಂದು ಮ್ಯಾಚು ಕೂಡ ಅಲ್ಲಿ ನೈಟ್ ಮ್ಯಾಚ್ನ ಆಡಿಲ್ಲ. ಬೇರೆ ಟೀಮ್ಗಳೆಲ್ಲ ಅರೌಂಡ್ ಆಡಿದ್ದಾರೆ, ಎಲ್ಲ ಮ್ಯಾಚ್ಗಳು ಕೂಡ ನೈಟ್ ಮ್ಯಾಚ್ ಆಡಿದ್ದಾರೆ, ಡೇ ಮ್ಯಾಚ್ನೂ ಆಡಿದ್ದಾರೆ. ಬಟ್ ಇಂಡಿಯನ್ ಟೀಮು ಮಾತ್ರ ಎಲ್ಲ ಮ್ಯಾಚ್ನೂ ಅಲ್ಲಿ ಡೇ ಮ್ಯಾಚ್ನ ಆಡ್ತಾ ಇದ್ದಾರೆ. ಸೊ ಈ ಪ್ರೈಮ್ ಟೈಮ್ ಅನ್ನೋ ಕಾನ್ಸೆಪ್ಟು ಇಂಡಿಯನ್ ಟೀಮ್ಗೆ ಏನಕ್ಕೆ, ಬರೀ ಈ ಪ್ರೈಮ್ ಟೈಮ್ ಅನ್ನೋದು ಏನಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದೀರಾ? ನಾರ್ಮಲ್ ಆಗಿ ವರ್ಲ್ಡ್ ಕಪ್ನ ಆಡಿಸ್ರಿ. ನೀವು ಇಲ್ಲಿ ವ್ಯೂವರ್ಶಿಪ್ನ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ನಿಮ್ದೇನೋ ಫ್ರಾಂಚೈಸ್ ಕ್ರಿಕೆಟ್ ವ್ಯೂವರ್ಶಿಪ್ ಗಿಡ್ಸಕ್ಕೆ, ಅದು ಗಿಡ್ಸಕ್ಕೆ, ಇದು ಗಿಡ್ಸಕ್ಕೆ ನ್ಯೂಟ್ರಲ್ ಆಗಿರಬೇಕು ICC ಅಂತ ಅಂದಮೇಲೆ ನೋಡ್ತಾರೆ. ಬೆಳಗ್ಗೆ ಎದ್ದು ಬೇಗ ಜನ ಆಡಿಸ್ತು ಅಂತ ಅಂದರೆ ನೀವು ಏನಕ್ಕೆ ಈ ಥರ ಪ್ರೈಮ್ ಟೈಮ್ ಅನ್ನೋ ಕಾನ್ಸೆಪ್ಟ್ನ ತಗೊಂಬಂದಿದ್ದೀರಾ? ಅನ್ಫೇರ್ ವರ್ಲ್ಡ್ ಕಪ್ ಅಂತ ಹೇಳಿದ್ರೆ, ಯಾಕೆಂದ್ರೆ ಸೆಮಿಫೈನಲ್ 1 ಆಡಬೇಕಾಗಿರುತ್ತೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಸೆಮಿಫೈನಲ್ 2 ಆಡಬೇಕಾಗಿರೋದು ಅಫ್ಘಾನಿಸ್ತಾನ್ ವರ್ಸಸ್ ಸೌತ್ ಆಫ್ರಿಕಾ, ಟ್ರೈನಿಡಾಡಲ್ಲಿ ಆಡಬೇಕಾಗಿರುತ್ತೆ ಇವ್ರು ಆಡಬೇಕಾಗಿರುತ್ತೆ ಗಯಾನಾದಲ್ಲಿ. ಬಟ್ ಇಲ್ಲಿ ಅದ್ಲು ಬದಲು ಆಗಿದ್ರಿಂದ ಮೈಕಲ್ ವ್ಯಾಗನ್ ಅವರು ಸ್ವಲ್ಪ ರೊಚ್ಚಿಗೆದ್ದಿದ್ರು ಅಂತ ಹೇಳಬೇಕು. ಇಲ್ಲಿ ಇಂಗ್ಲೆಂಡ್ ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಥರ ಆಗಿದ್ದಿಲ್ಲ, ಇಲ್ಲಿ ಇಂಡಿಯಾಗೋಸ್ಕರ ಇಂಗ್ಲೆಂಡ್ ಅವರು ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಆಗೋಯ್ತಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಉರ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ ಮೈಕಲ್ ವ್ಯಾಗನ್ ಅವರು. ಸೊ ಇದು ಲಿಟರಲಿ ಒಂಥರ ನಿಜವಾಗ್ಲೂ ಟು ಬಿ ಹಾನೆಸ್ಟ್ ಅನ್ಫೇರ್ ಅಂತ ಖಂಡಿತ ಅನ್ಸುತ್ತೆ. ಒಂದು ಬಾಡಿ ಆಗ್ಬಿಟ್ಟು ICC ಆರ್ಗನೈಸ್ ಮಾಡಿದೆ ವರ್ಲ್ಡ್ ಕಪ್ ಅಂತ ಟೂರ್ನಮೆಂಟ್ ಅಂತ ಅಂದಾಗ, ಇವಾಗ ಇಂಡಿಯಾ ನೋ ಮ್ಯಾಟರ್ ಎಲ್ಲಿ ಬೇಕಾದರೂ ನೀವು, ಅಂದರೆ ಸೆಮಿಫೈನಲ್ಗೆ ಕ್ವಾಲಿಫೈ ಆಯಿತು ಅಂತಂದರೆ ನೀವು ಎಲ್ಲಿ ಬೇಕಾದ್ರೂ ಆಡೋಂಗಿಲ್ಲ, ನೀವು ಇಲ್ಲೇ ಆಡಬೇಕು. 27ನೇ ತಾರೀಕು ನೀವು ಇದರಲ್ಲೇ ಗಯಾನಾದಲ್ಲೇ ಆಡಬೇಕು ಅಂತ ಫಿಕ್ಸ್ ಮಾಡೋದು ವರ್ಲ್ಡ್ ಕಪ್ಗಿನ ಮುಂಚೆನೆ. ಇದು ಯಾವ ಥರ ಇದೆ? ಲಿಟ್ರಲಿ ಇದು ಒಂಥರ ಸ್ಕ್ರಿಪ್ಟ್ ಬರ್ದಂಗಿನೇ ಇದೆ. ಸೊ ಅದಕ್ಕೋಸ್ಕರ ಮೈಕಲ್ ವ್ಯಾಗನ್ ಅವರು ಹೇಳ್ತಾ ಇದ್ದಾರೆ ಇದು ಅನ್ಫೇರ್ ವರ್ಲ್ಡ್ ಕಪ್ ಅಂತ. ಒಂಥರ ICC ಮೋಸ ಮಾಡ್ತಾ ಇದೆ ಅಂತ ಹೇಳ್ಬೇಕು. ಹೋಲ್ ವರ್ಲ್ಡ್ ಕಪ್ ಇಸ್ ಹೆಡಿಂಗ್ ಟುವರ್ಡ್ಸ್ ಇಂಡಿಯಾ ಅಂತ ಒಂದು ಸ್ಟೇಟ್ಮೆಂಟ್ ಹಾಕಿಕೊಟ್ಟಿದ್ದಾರೆ. ಇಂಡಿಯಾನ ಗೆಲ್ಸ್ಬೇಕು ಅನ್ನೋ ಕಾರಣಕ್ಕೋ, ಅಥವಾ ಇಂಡಿಯಾಗೆ ಫೇವರ್ ಮಾಡಬೇಕು ಅನ್ನೋ ಕಾರಣಕ್ಕೋ, ಅಥವಾ ಇಂಡಿಯನ್ಸು ಮ್ಯಾಚ್ಗಳನ್ನ ನೋಡಬೇಕು ಅನ್ನೋ ಕಾರಣಕ್ಕೋ, ಅಥವಾ ವ್ಯೂವರ್ಶಿಪ್ನ ಗಿಟ್ಟಿಸ್ಬೇಕು ಅನ್ನೋ ಕಾರಣಕ್ಕೋ, ಒಟ್ಟಲ್ಲಿ ಎಲ್ಲ ಕಾರಣಕ್ಕೂ ಕೂಡ ಒಂಥರ ಯಾವುದೋ ರೀಸನ್ ತಗೋಬೋದು ನೀವು, ಯಾವುದೋ ಒಂದು ರೀಸನ್ನ. ಒಟ್ಟಲ್ಲಿ ಪ್ರೈಮ್ ಟೈಮ್ ಏನಕ್ಕೆ ಅಂತಂದರೆ ಇಂಡಿಯನ್ಸೇ ಮೆಜಾರಿಟಿ ಆಫ್ ದ ಆಡಿಯನ್ಸ್ ಬಂದ್ಬಿಟ್ಟು ಇಂಡಿಯನ್ ಆಡಿಯನ್ಸೇ ಅವ್ರು ನೋಡಬೇಕು ಅಂತಂದರೆ, ನೈಟ್ ಮ್ಯಾಚ್ ಆಯಿತು ಅಂತಂದರೆ, ಇಂಡಿಯಾ ಮ್ಯಾಚ್ ನೈಟ್ ಹೊತ್ತಿತ್ತು ಅಂತಂದರೆ ಎಲ್ಲ ಕೂತ್ಕೊಂಡು ನೋಡ್ತಾರೆ, ವ್ಯೂವರ್ಶಿಪ್ ಇಟ್ಟಿಸ್ಬೋದು ಅನ್ನೋದು ಇದೊಂದು ಮೈನ್ ರೀಸನ್ ಆಯಿತು ಅಂದರೆ. ಬೇರೆ ರೀಸನ್ಸ್ ಕೂಡ ಇರ್ಬೋದು, ನಮಗೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದೊಂದು ಮೈನ್ ರೀಸನ್ನು. ಸೊ ಈ ಥರ ರೀಸನ್ನ ಕೊಡೋ ಆಗಿಲ್ಲ ICC. ಇದನ್ನು ಫೇರ್ ಆಗಿ ಮಾಡಬೇಕು. ಎಲ್ಲರೂ ಯಾವ ಥರ ಆಡ್ತಾ ಇದ್ದಾರೋ ಇಂಡಿಯಾಗೂ ಕೂಡ ಅದೇ ಥರ ಕೊಡಬೇಕು. ಇಲ್ಲಿ ಡೇ ಆ್ಯಂಡ್ ನೈಟ್ ಗೇಮ್ ಬೇರೆಯವರು ಆಡ್ತಾ ಇದ್ದಾರೆ ಅಂತಂದರೆ ಇವರು ಕೂಡ ಡೇ ಆ್ಯಂಡ್ ನೈಟ್ ಗೇಮ್ ಎರಡೂ ಕೂಡ ಇರಬೇಕು. ಎಲ್ಲರಿಗೂ ನೀವು ಡೇ ಆ್ಯಂಡ್ ನೈಟ್ ಗೇಮ್ ಕೊಡೋದು, ಇಲ್ಲಿ ಬರೀ ಇಂಡಿಯಾಗೆ ಮಾತ್ರ ಬರೀ ನೈಟ್ ಗೇಮ್ ಕೊಡೋದು, ಅಂದರೆ ಡೇ ಗೇಮ್ ಅಲ್ಲಿ ಕೊಡೋದು, ಇಲ್ಲಿ ನೈಟ್ ಪ್ರೈಮ್ ಟೈಮ್ ಇರೋ ಥರ ಆಗೋದು, ಇದು ಕ್ಲಿಯರ್ಲಿ ಅನ್ಫೇರ್. ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗ್ತದೆ. ಬೇರೆ ಟೀಮ್ಗಳು ಇಂಡಿಯನ್ಸ್ಗೋಸ್ಕರ, ಇಂಡಿಯನ್ ಟೀಮ್ಗೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕಾಗ್ತಿದೆ. ಸೊ ಇದು ಅನ್ಫೇರು ಅಂತ ಹೇಳಿದರೆ, ಹೌದು ಇದು ಎವಿಡೆಂಟ್ ಆಗಿ ಗೊತ್ತಾಗುತ್ತೆ ಇದು ಅನ್ಫೇರ್ ಅಂತ. ICC ಮಾಡಿರುವಂಥ ಡಿಸಿಷನ್ ಏನಿದೆ ಇದು ತಪ್ಪು ಡಿಸಿಷನ್ ಅಂತಲೇ ಗೊತ್ತಾಗುತ್ತೆ. ಇಂಡಿಯಾ ನೋಡೋಕೆ ಹೋದ್ರೆ ಸೆಮಿಫೈನಲ್ 1 ಆಡಬೇಕಾಗಿತ್ತು, ಇಲ್ಲಿ ಇವ್ರು ಆಡಬೇಕಾಗಿತ್ತು. ಸೆಮಿಫೈನಲ್ 2ನ ಅಲ್ಲಿ ಟ್ರೈನಿಡಾಡಲ್ಲಿ ಆಡಬೇಕಾಗಿತ್ತು, ಇಲ್ಲಿ ಗಯಾನಾದಲ್ಲಿ ಆಡಬೇಕಾಗಿತ್ತು. ಸೊ ಇದು ಇಂಟರ್ಚೇಂಜ್ ಆಗಿದೆ. ಸೊ ಅದಕ್ಕೋಸ್ಕರ ಮೈಕಲ್ ವ್ಯಾಗನ್ ಅವರು ಏನೋ ಒಂದು ಸ್ವಲ್ಪ ರೊಚ್ಚಿಗೆದ್ಬಿಟ್ಟು ಹೇಳಿದ್ದಾರೆ. ಅವ್ರು ಹೇಳಿರೋದು ಕರೆಕ್ಟೇ, ಇದು ಅನ್ಫೇರ್ ಆಗಿದೆ ಡಿಸಿಷನ್ ಅಂತ. ಮುಂಚೆನೇ ಟೂರ್ನಮೆಂಟ್ಗಿನ ಮುಂಚೆನೇ ಇಂಡಿಯಾ ಇಲ್ಲೇ ಆಡಬೇಕು ಅಂತ ನಿರ್ಧಾರ ಆಗೋದು ಹೆಂಗಿದೆ. ಸೊ ಇದು ಲಿಟ್ರಲಿ ಒಂಥರ ಅಜೀಬ್ ಅಂತ ಖಂಡಿತ ಅನಿಸುತ್ತೆ. ಬಟ್ ಆದ್ರೂ ಏನು ಮಾಡೋಕ್ಕಾಗಲ್ಲ. ಇವಾಗ ICC ರೂಲ್ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ. ಇವತ್ತು ಹಾಗೆ ಆಗುತ್ತೆ ಸೆಕೆಂಡ್ ಸೆಮಿಫೈನಲ್ಲು. ಬಟ್ ನೆಕ್ಸ್ಟ್ ಸಲ ಇಂದ ಖಂಡಿತ ಈ ಥರ ಒಂದು ರೂಲ್ನ ತೆಗೆದಾಕ್ತಾರೆ ಅಂತ ಕಾಣಿಸುತ್ತೆ. ಇಲ್ಲಿ USA ಮತ್ತು ವೆಸ್ಟ್ ಇಂಡೀಸಲ್ಲಿ ಆದ್ರೆ ಪ್ರಾಬ್ಲಮ್. ಬೇರೆ ಕಡೆ ಆಯಿತು ಅಂತಂದರೆ ಮ್ಯಾಚು ಈ ಥರ ಒಂದು ರೂಲ್ನ ಕೂಡ ಮಾಡೋಕ್ಕೆ ಹೋಗೋದಿಲ್ಲ ಅಂತ ಕಾಣಿಸುತ್ತೆ. ಯಾಕೆಂದರೆ ಇಲ್ಲಿ ಟೈಮು ಕನ್ಸ್ಟೆಂಟ್ಸ್ ಎಲ್ಲ ಇರೋದ್ರಿಂದ ಇವ್ರು ಈ ಥರ ಒಂದು ಡಿಸಿಷನ್ ಮಾಡಿದರೆ, ವ್ಯೂವರ್ಶಿಪ್ಪು ಬೇಕು, ಇಲ್ಲಾಂತಂದರೆ ರೆವೆನ್ಯೂಗೆ ಇಡ್ಸೋಕ್ಕಾಗೋದಿಲ್ಲ, ರೆವೆನ್ಯೂ ಬಂದಿಲ್ಲ ಇವರಿಗೆಲ್ಲ ಹೆಂಗೆ ಕೊಡೋದು ದುಡ್ಡ, ಅದು ಇರಬಹುದು. ಬಟ್ ದುಡ್ಡಿನ ಆ್ಯಂಗಲಲ್ಲಿ ನೋಡೋಕ್ಕಾಗೋದಿಲ್ಲ ICC ಅಂತ ಬಂದಾಗ. ಇವಾಗ ಬೇಕಾದ್ರೆ ನೀವು IPL BCCI ಬೇಕಾದ್ರೆ ದುಡ್ಡಿನ ಆ್ಯಂಗಲಲ್ಲಿ ಏನು ಬೇಕಾದ್ರೂ ಮಾಡೋ ನಡೆಯುತ್ತೆ. ಬಟ್ BCCI ಕೂಡ ಈ ಥರ ಡಿಸಿಷನ್ ಮಾಡಲ್ಲ. ಇವಾಗ RCB ಏನಾದ್ರು ಫೈನಲ್ಗೆ ಕ್ವಾಲಿಫೈ ಆಗ್ಬಿಡ್ತು ಅಂದರೆ, ಅಥವಾ ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ಬಿಡ್ತು ಅಂತಂದರೆ ಇದೇ ವೆನ್ಯೂಲ್ ಆಡಬೇಕು, CSK ಇದೇ ವೆನ್ಯೂಲ್ ಆಡಬೇಕು ಅಂತ ಮುಂಚೆನೇ ನಿರ್ಧಾರ ಮಾಡೋದಿಲ್ಲ.
ಸೊ ಇಲ್ಲಿ ಒಂದು ವೆನ್ಯೂ ಅಂತ ಡಿಸೈಡ್ ಆಗಿರುತ್ತೆ, ಯಾರು ಬೇಕಾದ್ರೂ ಕ್ವಾಲಿಫೈ ಆಗ್ಬೋದು. ಅವ್ರು ಕ್ವಾಲಿಫೈ ಆಯಿತು ಅಂತಂದ್ರೆ ಆ ವೆನ್ಯೂಲೇ ಆಡಬೇಕು ಅನ್ನೋದು ಗೊತ್ತು. ಬಟ್ ಇಂಡಿಯಾ ಕ್ವಾಲಿಫೈ ಆಯಿತು ಅಂದ್ರೆ ಇಲ್ಲೇ ಆಡಬೇಕು, ನೋ ಮ್ಯಾಟರ್ ವಾಟ್ ಅಂತ ಒಂದು ಡಿಸಿಷನ್ ಮಾಡ್ತಾರೆ ಅಂತಂದ್ರೆ ಟೂರ್ನಮೆಂಟ್ಗಿನ ಮುಂಚೆನೇ. ಇದು ಅನ್ಫೇರ್ ಅಂತ ಖಂಡಿತ ಅನ್ಸುತ್ತೆ. ನಿಮಗೆ ಇದು ಫೇರ್ ಅಂತ ಅನ್ಸಿದ್ಯಾ ಅಥವಾ ಅನ್ಫೇರ್ ಅಂತ ಅನ್ಸಿದ್ಯಾ? ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.